ಕಳೆದ 3 ದಿನಗಳ ಹಿಂದೆ ಸುರಿದಂತಹ ಸಿರಾ ತಾಲೂಕಿನ ಗೋಣಿಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈ ಆಲಿಕಲ್ ಮಳೆಯಿಂದಾಗಿ ಸುಮಾರು 500 ಎಕರೆ ಇವತ್ತು ಈ ಒಂದು ದಾಳಿಂಬೆ ಬೆಳೆ ನಾಶವಾಗಿದ್ದು, ಆ ಸುರಿದಂತಹ ಆ ಒಂದು ಆಲಿಕಲ್ಗೆ ಬಂದಿರತಕ್ಕಂಥ ಬೆಳೆ ಇವತ್ತೇನ ಕಾಯಿಗಳ ಮೇಲೆ ಬಿದ್ದು ಆ ಕಾಯಿಗಳೆಲ್ಲವೂ ಕೂಡ ಪೆಟ್ಟಿದ್ದು ಅವು ಇನ್ನೇನು 3-4 ದಿನಗಳಲ್ಲಿ ಇವೆಲ್ಲವೂ ಕೂಡ ಉದುರೋಗ್ತಕ್ಕಂಥ ಒಂದು ಹಂತದಲ್ಲಿ ಇವತ್ತಿದೆ. ಅಂದರೆ ಈ ಭಾಗದಲ್ಲಿ ಭಾಳ ಹಿಂದಿನಿಂದಲೂ ಕೂಡ ಈ ಒಂದು ದಾಳಿಂಬೆ ಬೆಳೆಯನ್ನು ನಮ್ಮ ರೈತರು ಯಥೇಚ್ಛವಾಗಿ ಬೆಳೀತಾ ಬರ್ತಾ ಇದ್ದಾರೆ. ಅವರ ಜೀವನ ಆಧಾರನೇ ಕೂಡ ಇವತ್ತು ದಾಳಿಂಬೆ ಬೆಳೆಗೆ. ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ರೈತರು ಅವಲಂಬಿಸಿ ಸುಮಾರು ಲಕ್ಷಗಟ್ಟಲೆ ಇವತ್ತು ಈ ಹಣವನ್ನು ಈ ಒಂದು ದಾಳಿಂಬೆ ಬೆಳೆಗೆ ಇವತ್ತು ಹಾಕಿದ್ದಾರೆ. ಯಾಕೆಂದರೆ ದಾಳಿಂಬೆ ಒಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಇದನ್ನು ಬೆಳೆದು ಅಷ್ಟು ಸುಲಭವಾಗ್ತಕ್ಕಂಥದ್ದಲ್ಲ, ಭಾಳ ಸೂಕ್ಷ್ಮವಾಗಿ ಇದನ್ನು ಬೆಳಿಬೇಕು. ಪ್ರತಿದಿನವೂ ಕೂಡ ಒಂದು ರೋಗದಲ್ಲಿ ಹೆಚ್ಚು ಈ ಗಿಡಗಳಿಗೆ ರೋಗ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವುಗಳನ್ನು ಯಾವಾಗಲೂ ಕೂಡ ಒಂದು ಭಾಳಷ್ಟು ವೆಚ್ಚದಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡೋದ್ರ ಮುಖಾಂತರ ಮತ್ತು ಔಷಧಿಗಳನ್ನು ಸಿಂಪಡಿಸೋದ್ರ ಮುಖಾಂತರ ಇವತ್ತು ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಿ ಈ ಬೆಳೆಯನ್ನು ಇವತ್ತು ಈ ಭಾಗದ ರೈತರು ಬೆಳೀತಾ ಇದ್ದಾರೆ. ಇವತ್ತು ಎಲ್ಲವೂ ಕೂಡ ಇವತ್ತು ಹಾಳಾಗಿ ಮತ್ತು ಈ ಭಾಗದ ರೈತ ಇವತ್ತು ನಿಜಕ್ಕೂ ಕೂಡ ಚಿಂತಾಕ್ರಾಂತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಏನು ತಾಲೂಕು ಆಡಳಿತ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಕೂಡಲೇ ಕೂಡ ಈ ಒಂದು ಪ್ರದೇಶಗಳಿಗೆ ಬಂದು ಭೇಟಿ ಕೊಟ್ಟು ಇಲ್ಲಿ ಆಗಿರ್ತಕ್ಕಂಥ ಏನು ಬೆಳೆ ನಾಶಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಶೀಘ್ರವಾಗಿ ಮಾಡಬೇಕಾಗ್ತಕ್ಕಂಥದ್ದು. ಯಾಕೆಂದರೆ ಇಲ್ಲ ಅಂದರೆ ಇವತ್ತು ಸುಮಾರು 230 ರೈತರು ಇವತ್ತು ಈ ಒಂದು ಹಾನಿಗೊಳಗಾಗಿರ್ತಕ್ಕಂಥವ್ರು. ಇದಕ್ಕೆ ತಾವೆಲ್ಲರೂ ಕೂಡ ಏನು ಪ್ರಕೃತಿ ವಿಕೋಪದಡಿನಲ್ಲಿ ಏನು ಆ ತುರ್ತು ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈಗಿನ ಏನು ಜಿಲ್ಲಾಡಳಿತ ಸರ್ಕಾರದ ಜೊತೆ ಮಾತಾಡಿ ತುರ್ತಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಅದ್ರ ಜೊತೆಗೆ ಈಗೇನು ನಮ್ಮ ಏನು ಇನ್ಸೂರೆನ್ಸ್ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಇನ್ಸೂರೆನ್ಸ್ನಲ್ಲೂ ಕೂಡ ಇವತ್ತು ಅತಿ ಹೆಚ್ಚಿನ ಏನು ಆ ಒಂದು ಇನ್ಸೂರೆನ್ಸನ್ನು ಕ್ಲೈಮ್ ಮಾಡ್ತಕ್ಕಂಥದ್ದು ಕೂಡ ಈ ಭಾಗದಲ್ಲಿ ಆಗಬೇಕಾಗ್ತೈತೆ. ಯಾಕೆಂದರೆ ಈ ಭಾಗದ ಬೆಳೆನೇ ಕೂಡ ಇವತ್ತು ದಾಳಿಂಬೆ ಆಗಿರೋದ್ರಿಂದ ಇಲ್ಲಿನ ರೈತ ಇವತ್ತು ಜೀವನ ಮಾಡ್ತಕ್ಕಂಥದ್ದು, ಒಂದು ವೇಳೆ ಉಸಿರಾಡ್ತಕ್ಕಂಥದ್ದು ಕೂಡ ಈ ಬೆಳೆಯ ಆಧಾರದ ಮೇಲೆ. ಅದರಿಂದ ಈ ಬೆಳೆಗೆ ತುರ್ತು ಏನಾದರೂ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಅಂದರೆ ಭಾಳಷ್ಟು ರೈತರು ಇವತ್ತು ಆತ್ಮಹತ್ಯೆದ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇವತ್ತಿದ್ದಾರೆ. ಇದರಿಂದ ಈಗಾಗಲೇ ನಮ್ಮೆಲ್ಲ ಸ್ನೇಹಿತರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳಿರು, ಈ ರೈತ ಇವತ್ತು ಸುಮಾರು ಬೇರೆಯವರ ಜಮೀನು ತೆಗೆದುಕೊಂಡು ಈ ಜಮೀನಿನಲ್ಲಿ ಬೇರೆ ನೀರು ಬಿಡಿಸ್ಕೊಂಡು ಇಲ್ಲಿ ಈ ಬೆಳೆಯನ್ನು ಇವತ್ತು ಬೆಳೆದಿರ್ತಾರೆ. ಇವ್ರಿಗೆ ಇವತ್ತು ಏನಾದರೂ ಕೂಡ ಇದಕ್ಕೆ ಈಗ ಆಗಿರ್ತಕ್ಕಂಥ ಲಾಸನ್ನು ಕಟ್ಕೊಡ್ಲಿಲ್ಲ ಅಂದರೆ ಈತನ ಸ್ಥಿತಿ ತುಂಬ ಕಷ್ಟ ಆಗ್ತೈತೆ. ಈಗಾಗಲೇ ತಂದೆನೂ ಕೂಡ ಇಲ್ಲ, ಮತ್ತು ಸಂಬಂಧಪಟ್ಟಂಥ ಇವತ್ತು ತಾಯಿ ಕೂಡ ಅನಾರೋಗ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೂಡಲೇ ಕೂಡ ಈತನ ಕಷ್ಟಕ್ಕೆ ಇವತ್ತು ತಾಲೂಕು ಆಡಳಿತ ಧಾವಿಸ್ಬೇಕು. ಸೂಕ್ತ ಪರಿಹಾರವನ್ನು ತುರ್ತಾಗಿ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕು ಅಂತ ಈ ಮೂಲಕ ನಾನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತವನ್ನು ಮತ್ತು ಸರ್ಕಾರವನ್ನು ಕೂಡ ಆಗ್ರಹಿಸ್ತಾ ಇದ್ದೀನಿ. ಒಂದು ವೇಳೆ ಏನಾದರೂ ಕೂಡ ಇವರಿಗೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದರೆ ನಾವೆಲ್ಲರೂ ಕೂಡ ನಮ್ಮ ರೈತರ ಜೊತೆಯಲ್ಲಿ ಇವತ್ತು ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಯಾವತ್ತೂ ಸಿದ್ಧವಾಗಿರ್ತೀವಿ. ಉಗ್ರವಾದ ಹೋರಾಟ ಮಾಡ್ತೀವಿ. ಹೌದು.